ಎಲ್ರಿಗೂ ನಮಸ್ಕಾರ. ಸೋಗಾಲ ಪಂಚಾಯಿತಿ ವ್ಯಾಪ್ತಿಯ ನೆರೆದಿರ್ತಕ್ಕಂಥ ಎಲ್ಲ ಹಿರಿಯರೇ, ನನ್ನ ತಾಯಂದಿರೇ, ಸಹೋದರ ಸಹೋದರಿಯರೇ, ಸ್ನೇಹಿತರೆ, ಪಕ್ಷದ ಎಲ್ಲ ಮುಖಂಡರು ಹಾಗೂ ಕಾರ್ಯಕರ್ತ ಬಂಧುಗಳೇ, ಇವತ್ತು 1ನೇ ತಾರೀಕು ನಡೆಯುವಂತಹ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಹಸ್ತದ ಗುರುತಿಗೆ ಮತ ಕೇಳಲಿಕ್ಕೆ ನಾನು ತಮ್ಮ ಗ್ರಾಮಕ್ಕೆ ಬಂದಿದ್ದೇನೆ. ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರಂತ ಗಂಗಾಧರ್ ಅವರು ವಿಚಾರಗಳನ್ನ ತಿಳಿಸಿದ್ದಾರೆ. ನಮ್ಮ ಈ ಪ್ರಚಾರದಲ್ಲಿ ವೀರೇಗೌಡರಿದ್ದಾರೆ, ಶಿವಣ್ಣ ಅವರಿದ್ದಾರೆ, ಅಪ್ಪಾಜಿ ಅವರಿದ್ದಾರೆ, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷಗಳಿದ್ದಾರೆ. ಹೀಗೆ ಎಲ್ಲ ಇವತ್ತು ಸೇರಿ ಮಹದೇವ್ ಅವರಿದ್ದಾರೆ, ರಾಮಣ್ಣ ಅವರಿದ್ದಾರೆ, ತಿಮ್ಮೇಗೌಡರಿದ್ದಾರೆ, ಅಕ್ಕೂರ್ ಲಿಂಗೇಗೌಡರಿದ್ದಾರೆ. ಹೀಗೆ ಎಲ್ಲ ಗೌರವಾನ್ವಿತರು ಕೂಡ ಇಲ್ಲಿ ಬಂದಿದ್ದಾರೆ. ಇವತ್ತು ನಾನು ತಮ್ಮಲ್ಲಿ ಮನವಿ ಮಾಡೋದಿಷ್ಟೇ, ತಾವು ಡಿ.ಕೆ. ಶಿವಕುಮಾರ್ ಅವರನ್ನು ನೋಡಿದ್ದೀರಿ, ನನ್ನನ್ನು ನೋಡಿದ್ದೀರಿ. ನಾನು ಕೂಡ ಈ ಕ್ಷೇತ್ರದ ಅಭಿವೃದ್ಧಿಗೆ, ಈ ತಾಲೂಕಿನ ಅಭಿವೃದ್ಧಿಗೆ ಕೆಲಸ ಮಾಡಿದ್ದೇನೆ. ಇವತ್ತು ಕೆರೆ ತುಂಬಿಸ ಯೋಜನೆ ಅನುಷ್ಠಾನ ಆಗಬೇಕು. ಕರೆಂಟ್ ಇರಲಿಲ್ಲ. ಡಿ.ಕೆ. ಶಿವಕುಮಾರ್ ಇಂಧನ ಸಚಿವರಾಗಿದ್ದಕ್ಕೆ 15 ದಿನದಲ್ಲಿ ಕರೆಂಟ್ ಕೊಡಿಸಿ ಕೆರೆ ತುಂಬಿಸ ಯೋಜನೆ ಜಾರಿ ಮಾಡಿದ್ವಿ. ಇವತ್ತು ಸತ್ಯಗಾಲದಿಂದ ನೀರು ತರ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಿಮ್ ಕೆರೆ ಯಾವತ್ತೂ ನೀರು ತುಂಬಿರ್ತದೆ. ಯಾವತ್ತೂ 365 ದಿನನೂ ನಿಮ್ಗೆ ಎಂಥದ್ದೇ ಸಂದರ್ಭ ಬಂದ್ರು ನಿಮ್ಗೆ ನೀರು ತುಂಬಿರ್ತದೆ. ನಿಮ್ ಕಣ್ವ ನದಿ ನೀರು ಶಾಶ್ವತವಾಗಿ ಹರಿಯುವಂತ ಕೆಲಸ ನನ್ನ ಅವಧಿನಲ್ಲಿ, ನಮ್ಮ ಅವಧಿನಲ್ಲಿ ನಮ್ಮ ಸರ್ಕಾರ ಮಾಡ್ತದೆ. ಅದು ಯಾರಿಂದ ಆಗಿದ್ದು ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರಿಂದ ಆಗಿದ್ದು. ಇವತ್ತು ನಿಮ್ಮೂರಿಗೆ ಒಂದು ಕಲ್ಯಾಣ ಮಂಟಪ ಬೇಕು ಅಂತ ಕೇಳಿದ್ರು, ಮಂಜೂರು ಮಾಡ್ತಿದ್ರು. ಬಿಜೆಪಿ ಅವರು ಅದನ್ನ ತಡೆ ಹಿಡಿದು ವಾಪಸ್ ತಗೊಂಡು ಇವತ್ತು ಮತ್ತೆ ನಿಮ್ದೇ ಸರ್ಕಾರ ಬಂದಿದೆ. ನೀವು ಓಟ್ ಹಾಕ್ಲಿಲ್ಲ, ಆದ್ರೂ ಕೂಡ ನಿಮ್ ಸರ್ಕಾರ ಬಂದಿದೆ. ಇವತ್ತು ಗಂಗಾಧರ್ ಕೇಳ್ತಾ ಅವ್ರೆ, ನಾನು ಹೇಳಿದ್ದೀನಿ ನನಗೆ ಈ ಪಂಚಾಯತಿನಲ್ಲಿ ಅತಿ ಹೆಚ್ಚು ಲೀಡ್ ಕೊಡ್ಲಿ, ನಾನು ಮಾಡ್ಕೊಡ್ತೀನಪ್ಪ ಅಂತ ಹೇಳಿದ್ದೀನಿ. ಏನ್ರಿ ಗಂಗಾಧರ್? ಅತಿ ಹೆಚ್ಚು ಮತಗಳನ್ನ ಗ್ಯಾರಂಟಿ ಕೊಟ್ಟು ನೀವು ಓಟ್ ಕೊಡ್ಲಿಲ್ಲ. ನೀವು ಓಟ್ ಹಾಕಿದ್ರಿ, ಬಿಜೆಪಿ ಓಟ್ ಹಾಕಿದ್ರಿ. ಈ ದಳ ಬಿಜೆಪಿ ಇಬ್ರು ಒಂದಾಗ್ಬಿಟ್ಟಾರೆ. ರಾಮನಗರ ಒಂದ್ ಕಣ್ಣು ಅಂದ್ರು, ಚನ್ನಪಟ್ಟಣ ಒಂದ್ ಕಣ್ಣು ಅಂದ್ರು. ರಾಮನಗರನ ಪಕ್ಕಕ್ಕೆ ಇಟ್ರು, ಚನ್ನಪಟ್ಟಣಕ್ಕೆ ಬಂದು ಚನ್ನಪಟ್ಟಣ ಅಂದ್ರು. ಈಗ ಚನ್ನಪಟ್ಟಣ ಇಟ್ಟು ಬಂಡಿಟ್ ಹೋಗವ್ರೆ. ಈಗ ನಿಮ್ ಕಷ್ಟ ಸುಖ ನೋಡೋಕೆ ಯಾರಿದ್ದಾರು? ಕಷ್ಟ ಸುಖ ನೋಡ್ಲಿಕ್ಕೆ ನಾನಿದ್ದೇನೆ. ನನ್ಗೆ ಆಶೀರ್ವಾದ ಮಾಡಿ, ನಿಮ್ದೇನೇ ಕೆಲಸ ಕಾರ್ಯಗಳಿದ್ರು ನಾನು ನಿಮ್ ಜೊತೆ ನಿಂತು ಕೆಲಸ ಮಾಡ್ತೀನಿ. ನಾನೇನ್ ಚುನಾವಣೆಗೆ ಅಂತ ಬರೋನಲ್ಲ, ಎಲ್ಲ ಸಂದರ್ಭದಲ್ಲೂ ಬಂದಿದ್ದೀನಿ. ನಿಮ್ ಕಷ್ಟಕ್ಕೆ ಬಂದಿದ್ದೀನಿ, ನಿಮ್ ಸುಖಕ್ಕೆ ಬಂದಿದ್ದೀನಿ. ನಿಮ್ ಕೋವಿಡ್ ಸಂದರ್ಭದಲ್ಲಿ ಬಂದು ಕಷ್ಟ ಸುಖ ಕೇಳಿದ್ದೀನಿ. ಈ ಭಾಗದಲ್ಲಿ ಅನೇಕ ತರಕಾರಿಗಳೆಲ್ಲ ತಗೊಂಡಿದ್ದೀನಿ, ರೈತರಿಗೆಲ್ಲ ಹಂಚಿದ್ದೀನಿ. ಎಲ್ಲರ ಮನೆಗೆ ಕೊಡ್ರಿ ಅಂತ ಹೇಳಿದ್ದೀನಿ, ಔಷಧಿ ಕೊಡ್ತಿದ್ದೀನಿ. ಹಾಸ್ಪಿಟ್ಲ್ ಬಂದಿದ್ದು ಅವ್ರಿಗೆಲ್ಲ ಬಂದು ಕ್ವಾರಂಟೈನ್ ಸೆಂಟರ್ಗಳೆಲ್ಲ ಬಂದು ನೋಡಿ ಅವ್ರಿಗೆಲ್ಲ ಧೈರ್ಯ ತುಂಬಿದ್ದೀನಿ. ICU ಬೆಡ್ ಕೊಡ್ತಿದ್ದೀನಿ. ಯಾರ್ಯಾರು ಏನೇನ್ ಕೇಳ್ತಾರೆ ಎಲ್ಲ ಕೆಲಸನೂ ಮಾಡಿದ್ದೀನಿ. ಇವತ್ತು ಆ ಒಂದು ಧೈರ್ಯದ ಮೇಲೆ ಇವತ್ತು ನಾನು ಬಂದು ನಿಮ್ಮನ್ನ ಕೇಳ್ತಾ ಇದ್ದೀನಿ. ಮುಂದಕ್ಕೆ ನಾನು ನಿಮ್ಗೆ ಒಂದು ಮಾತು ಕೊಡ್ಲಿಕ್ಕೆ ಬಯಸ್ತೇನೆ. ನನಗೆ ಹೆಚ್ಚಿನ ರೀತಿಯಲ್ಲಿ ಆಶೀರ್ವಾದ ಮಾಡಿದ್ರೆ ಚನ್ನಪಟ್ಟಣ ತಾಲೂಕಿನ ಪ್ರತಿ ಹಳ್ಳಿಗೆ ನೀವು ಕುಡಿಯೋ ನೀರನ್ನ ಕೊಡ್ತೇನೆ. ಊರೂರಿಗೆ ಮನೆಗೆ ಕುಡಿಯೋ ನೀರನ್ನ ಕೊಡ್ತೇನೆ. ಎಲ್ರಿಗೂ ಈಗ ಹೆಂಗೆ ಟೌನ್ಗಳಿಗೆ ಕೊಡ್ತಾರೋ ಹಂಗೆ ಹಳ್ಳಿಗಳಿಗೂ ಕೂಡ ಸಂಪೂರ್ಣವಾಗಿ 480 ಕೋಟಿ ರೂಪಾಯಿಗೆ ಎಸ್ಟಿಮೇಟ್ ಮಾಡಿಟ್ಟಿದ್ದೀನಿ. ಚುನಾವಣೆ ಬಂದ್ಬಿಟ್ಟು ಇಲ್ಲ ಸ್ಯಾಂಕ್ಷನ್ ಮಾಡಿಸ್ತಿದ್ದೆ, ಚುನಾವಣೆ ಆದ್ಮೇಲೆ ಸ್ಯಾಂಕ್ಷನ್ ಮಾಡಿಸ್ಕೊಡ್ತಿದ್ದೆ. ಇದು ಬೇರೆಯವ್ರು ಯಾರು ಯೋಚನೆ ಮಾಡೋದಿಲ್ಲ, ದಳದವರು ಬಿಜೆಪಿ ಅವರು ಯೋಚನೆ ಮಾಡೋದಿಲ್ಲ. ಅವ್ರು ಬರೀ ಶೇರ್ಗೋಸ್ಕರ ಕಿತ್ತಾಡ್ತಾ ಇರ್ತಾರೆ. ನಾವು ಶೇರ್ಗೋಸ್ಕರ ಕಿತ್ತಾಡೋದಿಲ್ಲ. ಅಧಿಕಾರ ಇದ್ದಾಗ ಜನರಿಗೆ ಏನ್ ಮಾಡ್ಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡ್ತೀವಿ. ನಿಮ್ಗೆ ಗೊತ್ತು, ಇಲ್ಲೆಲ್ಲ ಟಿಸಿಗಳು ನೋಡ್ಕೊಂಡ್ ಬಂದೆ. ಎಷ್ಟು ಟಿಸಿ ನೋಡ್ರ ಒಂದೆಲ್ಲ ಕೊಡ್ಲಿಲ್ಲ. ಕಾಂಗ್ರೆಸ್ ಇದ್ದಾಗ ಎಲ್ಲ ಬರ್ತಿತ್ತು, ದಳದವ್ರು ಬಂದಾಗ ಯಾಕೆ ಹೇಳಿಲ್ಲ? ಓಟ್ ಮಾತ್ರ ದಳಕ್ಕೆ ಹಾಕ್ಬಿಟ್ರಿ. ಎಷ್ಟು ಟಿಸಿ ಆಗಿದ್ದಾನು?
ನಿನಗೆ ದುಡ್ಡು ಕಟ್ಟಿದ್ಯಾ? 5 ವರ್ಷ ಆಗಿದೆ. ಕಾಂಗ್ರೆಸ್ ಇದ್ದಾಗ ಫ್ರೀಯಾಗಿ ಹಾಕೊಟ್ಟು, ಈಗ ಕಾಸು ಕೊಟ್ಟಿದ್ಯಾ, ದುಡ್ಡು ಹಾಕ್ಕೊಡ್ತೀನಿ. ಈಗ 20 ಕೋಟಿ ಕೊಡ್ತಿದ್ದೀನಿ, ಎಲ್ರಿಗೂ ಸೀನಿಯಾರಿಟಿ ಮೇಲೆ ಹಾಕ್ತಾವ್ರೆ. 4 ತಿಂಗಳೊಳಗಡೆ ಎಲ್ರಿಗೂ ಟ್ರಾನ್ಸ್ಫರ್ ಬಂದು ಹಾಕ್ಕೊಡ್ತೀನಿ. ನಾನಿದ್ದಾಗ, ನಮ್ಮ ಸರ್ಕಾರ ಇದ್ದಾಗ ಎಲ್ರಿಗೂ ಫ್ರೀ. ಇವ್ರು ಬಿಜೆಪಿ ಬಂದ್ಮೇಲೆ ಅದು ದುಡ್ಡು ಕಟ್ಟೋರಿಗೆ ಆಗ್ಲಿಲ್ಲ. ಈಗ ಮತ್ತೆ ನಾವು ನಿಂತ್ಕೊಂಡು ಈಗ ನಿಮ್ಗೆಲ್ರಿಗೂ ಟ್ರಾನ್ಸ್ಫಾರ್ಮರ್ ಹಾಕ್ಕೊಡೋ ಅಂತ ಕೆಲಸ ಮಾಡ್ತಾ ಇದ್ದೀವಿ. ಒಳ್ಳೆ ಕರೆಂಟ್ ಬರ್ತಾ ಇದೆ. ನಾನು ಮುಂದಕ್ಕೆ ತೀರ್ಮಾನ ಮಾಡಿದ್ದೀವಿ. ಏನಂತ ತೀರ್ಮಾನ ಮಾಡಿದ್ದೀವಿ ಅಂದ್ರೆ ಸೋಲಾರ್ ಪಾರ್ಕ್ ಮಾಡ್ತಾ ಇದೀವಿ. ಸ್ಟೇಷನ್ ಅದಲ್ಲ, ಸಬ್ ಸ್ಟೇಷನ್, ಸುಳ್ಳಳ್ಳಿ ಸ್ಟೇಷನ್, ಮೊಳೆ ಸ್ಟೇಷನ್ ಪಕ್ಕನೆ ಸೋಲಾರ್ ಪಾರ್ಕ್ ಮಾಡ್ತೀವಿ. 5-6 ಮೆಗಾವಾಟ್, 25 ಎಕರೆ. ಬೆಳಗ್ಗೆ ಸೂರ್ಯ ಹುಟ್ಟಿದ್ರೆ ಮೋಟರ್ ಆನ್, ಸೂರ್ಯ ಮುಳುಗಿದ್ರೆ ಮೋಟರ್ ಆಫ್. ಏನೇಳೆ? ಸೂರ್ಯ ಹುಟ್ಟಿದ್ರೆ ಮೋಟರ್ ಆನ್, ಸೂರ್ಯ ಮುಳುಗಿದ್ರೆ ಮೋಟರ್ ಆಫ್. ರಾತ್ರಿ ಕರೆಂಟ್ ಅನ್ನ ಪ್ರಶ್ನೆ ಇಲ್ಲ. ನಿಮ್ಮೆಲ್ರಿಗೂ ಕೂಡ ಹಗಲೊತ್ತು ಕರೆಂಟ್ ಕೊಡ್ಬೇಕು ಅಂತ ನಮ್ಮ ಜಿಲ್ಲೆನಲ್ಲಿ 140 ಮೆಗಾವಾಟ್ ವಿದ್ಯುತ್ ಅನ್ನ ಉತ್ಪತ್ತಿ ಮಾಡ್ಲಿಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಮಾಡಿದ್ರು. ಜಾಳದವ್ರು ಮಾಡೋಕ್ ಆಗ್ತಿರ್ಲಿಲ್ವೋ? ಬಿಜೆಪಿ ಅವ್ರು ಮಾಡೋಕ್ ಆಗ್ತಿರ್ಲಿಲ್ವಾ? ಇವತ್ತು ಮುಖ್ಯಮಂತ್ರಿ ಆಗಿದ್ದಾಗ ಏನು ಮಾಡಲಿಲ್ಲ, ಏನು ಅರಣ್ಯ ಮಂತ್ರಿ ಆಗಿದ್ದಾಗೂ ಏನು ಮಾಡಲಿಲ್ಲ. ಇವತ್ತು ಸುಮ್ಮನೆ ಅಧಿಕಾರಕ್ಕೋಸ್ಕರ ಅವ್ರು ಬಂದು ನಿಮ್ಮನ್ನ ಕೇಳ್ತಾರೆ. ನಿಮ್ ಪಕ್ಕದೂರಲ್ಲೇ ಒಂದು ಒಳ್ಳೆ ಸ್ಕೂಲು ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಆರಾಮದಲ್ಲಿ 10 ಕೋಟಿ ರೂಪಾಯಿ ವೆಚ್ಚ. 10 ಕೋಟಿ ರೂಪಾಯಿ ಮುರಾರ್ಜಿ ಬೇರೆ, ಇದು ಬೇರೆ. ಒಂದು CSR ನಿಧಿ ಬಳಸಿ ಒಳ್ಳೆ ಸ್ಕೂಲು ಮಕ್ಕಳನ್ನೆಲ್ಲ ಇಲ್ಲಿಗೆ ಕಳಿಸ್ಬೋದು. ಪಂಚಾಯತಿಯವ್ರು ಪೂರ್ತಿ ಒಳ್ಳೆ ಸ್ಕೂಲು, ಕಾನ್ವೆಂಟ್ಗಳಲ್ಲಿ ಹೆಂಗೆ ಎಜುಕೇಶನ್ ಕೊಡ್ತಾರೋ, ಶಿಕ್ಷಣ ಕೊಡ್ತಾರೋ ಅದೇ ತರ ಶಿಕ್ಷಣ ಕೊಡಬೇಕು ಅಂತ ಹೇಳಿ ಈ ಜಿಲ್ಲೆನಲ್ಲಿ 20 ಶಾಲೆ ಈ ವರ್ಷ ಪ್ರಾರಂಭ ಮಾಡಿಸ್ತಾ ಇದ್ವಿ, ಕೆಲಸ ಶುರು ಮಾಡಿಸ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ 100 ಶಾಲೆ ಮಾಡಬೇಕು ಅಂತಿದ್ದೀನಿ. ನೀವು ಆಶೀರ್ವಾದ ಮಾಡಬೇಕು. ನೀವು ಎಷ್ಟು ಚೆನ್ನಾಗಿ ಆಶೀರ್ವಾದ ಮಾಡ್ತೀರೋ ಅಷ್ಟೊಂದು ನಾನು ಮಾಡ್ತೀನಿ. ಗ್ಯಾರಂಟಿ ಕೊಟ್ಟೋ, ಕಾರ್ಡ್ ಕೊಟ್ಟೋ, ಗಂಗಾಧರ್ ಗೋಟೆ ಆಗ್ಲಿಲ್ಲ. ಎಲ್ಲ ಬಿಜೆಪಿ ಅವ್ರು ಬಂದು ಸುಳ್ಳು ಅಂದ್ಬಿಟ್ಟು ಸುಳ್ಳು ಮಾತು ಕೇಳ್ಕೊಬಿಡ್ತೀವಿ. ನಾವಾದ್ರೂ ನಿಮ್ಗೆ 2,000 ರೂಪಾಯಿ ಕೊಟ್ಟಿದೀವಿ, ಬಸ್ಸಲ್ಲೆಲ್ಲ ಓಡಾಡ್ತಾ ಇದೀವಿ, ಕರೆಂಟ್ ಫ್ರೀ, ಅಕ್ಕಿ ದುಡ್ಡು ಎಲ್ರಿಗೂ ಬರ್ತಾ ಇರ್ತಾ ಇಲ್ವಾ? ಯಾರು ಕೊಡ್ತಾ ಇರೋದು? ಕೈ ಸರ್ಕಾರ. ಯಾರು ಕೊಟ್ಟಿರೋದು? ಕಾಂಗ್ರೆಸ್ ಅವರ, ದಳದವರ, ಬಿಜೆಪಿ ಅವರು? ನೀವ್ ಯಾರು ಕೊಟ್ಟು ಹಾಕ್ಬೇಕು? ಕಾಂಗ್ರೆಸ್ ತಾನೇ ಹಾಕ್ತೀರಿ. ಅವ್ರ ಬಂಡಿಗೆ ಹೋಗಾಯ್ತು, ಇನ್ಯಾರು ಇಲ್ಲ ಇಲ್ಲಿ. ಯೋಗೇಶಪ್ಪ ನಿಲ್ಲಿಲ್ಲ, ಯೋಗೇಶ್ ಅಣ್ಣು ನಿಲ್ಲಿಲ್ಲ, ಕುಮಾರಸ್ವಾಮಿನೂ ನಿಲ್ಲಿಲ್ಲ. ದಳದವರು ಬಿಜೆಪಿ ಅವರು ಇಬ್ರು ಸೇರಿ ಈ ಸಾರಿ ನನಗೆ ಪೂರ್ತಿ ಸಹಾಯ ಮಾಡಿ. ಯಾಕಂದ್ರೆ ನಾವೇನ್ ಪಾರ್ಟಿ ನೋಡ್ಲಿಲ್ವಲ್ಲ, ನಾವೆಲ್ಲ ನಿಮ್ಗೆ ಎಲ್ರಿಗೂ ಕೊಟ್ಟಿದ್ದೀವಿ. ದಳದವ್ರಿಗೂ ಕೊಟ್ಟಿದ್ದೀವಿ, ಬಿಜೆಪಿ ಅವ್ರಿಗೂ ಕೊಟ್ಟಿದ್ದೀವಿ, ಕಾಂಗ್ರೆಸ್ ಅವ್ರಿಗೂ ಕೊಟ್ಟಿದ್ದೀವಿ, ಎಲ್ರಿಗೂ ಕೊಟ್ಟಿದ್ದೀವಿ, ಎಲ್ಲಾ ಜಾತಿಯವ್ರಿಗೂ ಕೊಟ್ಟಿದ್ದೀವಿ. ಅವ್ರಿಗೆ ಅಂತೇನಿಲ್ಲ. 2,000 ಸಾವಿರ, 18 ಸಾವಿರ ರೂಪಾಯಿ ಬಂದದೆ. ಎಷ್ಟು ಸಾವಿರ ಬರ್ತದೆ? 9 ಬಂದಿರುತ್ತಾ? 8 ಬಂತಾ? 8 9 ಕೆಲವ್ರಿಗೆಲ್ಲ ಬಂದಿದೆ. ಇನ್ ಕೆಲವರಿಗೆ 8 ಬಂದಿರ್ಬೇಕು. ಇನ್ನೊಂದು 8 ದಿನದ ಒಂದ್ಗಡೆ ಎಲ್ರಿಗೂ 9 ಆಗುದು. ನಿಮ್ಗೆ 5 ಬಂದಿರೋದು. ಓ, ಆಧಾರ್ ಏನೋ ಹೆಚ್ಚು ಕಡಿಮೆ ಹೋಗ್ತಿದ್ದ. 2 ಅಕೌಂಟ್ ಇಟ್ಕೊಂಡಿದ್ರೆ ನಾವು ಮಾಡಿಸ್ತೀನಿ. ನನ್ಗೆ ಓಟ್ ಹಾಕಲ್ಲ. ಲೀಡ್ ಕೊಡ್ರು, ಎಲ್ಲ ಲೀಡ್ ಕೊಡ್ರು, ನಾನು ನೋಡ್ಕೊತೀನಿ. ಎಲ್ಲ ಲೀಡ್ ನೀವ್ ಮಾಡ್ತೀನಿ. ಈಗ 2,000 ಸಾವಿರ ದುಡ್ಡು ಕೊಟ್ಟಿದೀವಿ. ಅದಕ್ಕೆ 2ನೇ ಸಮಕ್ರಮ ಸಂಖ್ಯೆ ಚಿಹ್ನೆ ತಗೊಂಡಿದ್ದೀನಿ. ಯಾಕಂದ್ರೆ ಮತ್ತೊಯ್ತೀರಿ 2,000 ಆದ್ರೆ ನೆನ್ಪಲ್ಲಿ ಇಟ್ಕೊತೀರಿ ಅಂತ 2ನೇ ಚಿಹ್ನೆ ಹಸ್ತದ ಗುರುತು. ಯಾವ್ದು ಕೊಟ್ಟು ಹಾಕ್ಬೇಕು ಹೇಳಿ ನೀವು ಊಟ ಮಾಡೋ ಕೈ ಮರ್ಕಿಸ್ಬಿಟ್ಟಿರಿ. ನಿಮ್ ಮಕ್ಕಳನ್ನ ಸಾಕಿರೋ ಕೈ ಮರ್ತೀರಾ? ಇಲ್ಲ ತಾನೆ? ನೀವು ದುಡಿಯೋ ಕೈ ಮರಿಬಾರ್ದು. ದುಡಿಯೋ ಕೈ ಮರಿತೀರಾ? ನಿಮ್ ದುಡಿಯೋ ಕೈ ಮರಿತೀರೇನಪ್ಪ? ಇಲ್ಲ. ದುಡಿಯೋ ಕೈ ಮರಿಬಾರ್ದು, ಊಟ ಮಾಡೋ ಕೈ ಮರಿಬಾರ್ದು, ಮಕ್ಕಳು ಸಾಕೋ ಕೈ ಮರಿಬಾರ್ದು. ದಾನ ಧರ್ಮ ಕೈ ಮಾಡೋ ಕೈ ಮರಿತೀರಾ? ದಾನ ಧರ್ಮ ಮಾಡೋ ಕೈನೂ ಮರಿಬಾರ್ದು. ಆಶೀರ್ವಾದಕ್ಕೆ ಮಾಡೋ ಕೈನ ಮಾಡ್ತೀರಾ? ಈಗ ನಾನ್ ಬಂದಿರೋ ಜಾತಿಗೆ ಆಶೀರ್ವಾದ ಕೇಳೋದಕ್ಕೆ ಬಂದಿದ್ದೀನಿ. ಯಾವ ಕೈಯಲ್ಲಿ ಆಶೀರ್ವಾದ ಮಾಡ್ತೀರಿ ಹೇಳಿ? ತೋರಿಸಿ, ಎತ್ತಿ ಒಂದ್ಸಾರಿ. ಎಲ್ಲರೂ ಕೈ ಎತ್ತಿ ನನಗೆ ಆಶೀರ್ವಾದ ಮಾಡಿ ನನಗೆ ಕೂಲಿ ಕೊಡ್ಬೇಕು ಅಂತ ಕೇಳಲಿಕ್ಕೋಸ್ಕರ ಬಂದಿದ್ದೇನೆ.
ತಾವೆಲ್ಲರೂ ಕೂಡ ಈ ಬಾರಿ ನನಗೆ ಮತ್ತೊಮ್ಮೆ ಆಶೀರ್ವಾದ ಮಾಡಿ ಡಿ ಕೆ ಶಿವಕುಮಾರ್ ಅವ್ರ ಕೈಯನ್ನ, ಸಿದ್ದರಾಮಯ್ಯನವ್ರ ಕೈಯನ್ನ ಬಲಪಡಿಸುವಂತ ಕೆಲಸವನ್ನ ತಾವೆಲ್ಲರೂ ಕೂಡ ಮಾಡ್ಬೇಕು ಅಂತೇಳಿ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥಿ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.